ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉತ್ತರ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗನೆ ನಾವು ಉತ್ತರವನ್ನು ಒಂದೊಂದು ಸೆಕೆಂಡ್ ಉತ್ತರವನ್ನು ಬಹುಶಃ ಇವತ್ತು ನಾವು ಮುಗಿಸ್ಬೇಕಾಗ್ತದೆ ಮತ್ತು ಬೇರೆ ಬಿಸ್ನೆಸ್ಗೆ ನಾವು ಹೋಗಬೇಕು. ಕ್ವಶನ್ ಅವರ್ ಇದೆ, ಡಿಸ್ಕಷನ್ಸ್ ಎಲ್ಲ ಕೂಡ ಇದೆ. ಈ ಮಧ್ಯದಲ್ಲಿ ಬಹುಶಃ ಆ ಚರ್ಚೆ ಆಗೋ ಸಂದರ್ಭದಲ್ಲಿ ಕೆಲವೊಂದು ಪಾರ್ಲಿಮೆಂಟ್ ಇರ್ಬೋದು, ಅನ್ಪಾರ್ಲಿಮೆಂಟ್ ಇರ್ಬೋದು, ಅಥವಾ ಕೆಲವೊಂದು ಆ ಕಡೆ ನೋವಾಗುವಂಥ ಕೆಲವೊಂದು ವಿಚಾರಗಳಿದ್ದು ನನ್ನ ಎರಡು ಕಡೆಯಿಂದ ಕೂಡ ಬಂದಿದೆ. ಆ ಎರಡೂ ವಿಚಾರನೂ ಕೂಡ ನಾನು ಬಹುಶಃ ಕಡೆಯಿಂದ ತೆಗಿಸ್ತೇನೆ ಇರ್ತೇನೆ. ಒಂದು ಕಡೆ ಈ ಕಡೆಯಿಂದ RSSನವರೇ ಅಪರಾಧ ಮಾಡ್ತಾರಂತ ಅಪಾದನೆ ಇದೆ. ಆ ಕಡೆಯಿಂದ ನೀವು ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತೀರಿ, ಗಲಾಟೆ ಮಾಡಿ ಬೆಂಬಲ ತಾವು ಕೂಡ ಹೇಳಿದಿರಿ. ಈ ಎರಡನ್ನು ಕೂಡ ನಾನು ಕಡೆದಂತ ತೆಗಿಸ್ತೇನೆ. ಮತ್ತು ಬಹುಶಃ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ಉತ್ತರವನ್ನು ಕೊಟ್ಟಿಗೆ ಎಲ್ಲ ಕೂಡ ಎಲ್ಲ ಲಾಲು ಎಲ್ಲ ತೆಗಿಸ್ಬಿಡ್ತಾ ಬೇಡ ಬೇಡ. ಆಯ್ತು, ಮನೆ ಮುಂದುವರಿಸಿ. ಮನೆ ಮುಖ್ಯಮಂತ್ರಿಗಳು ಕಂಟಿನ್ಯೂ ಮಾಡು. ಇಲ್ಲ, ನೀವು ಕಂಟಿನ್ಯೂ ಮಾಡಿದ ನೀವು ಕಂಟಿನ್ಯೂ ಮಾಡಿ. ಇಲ್ಲಪ್ಪ, ನೀನು ಭಾಷಣ ಮಾಡುವಾಗ ನಾವು ಯಾರು ಇಷ್ಟೊತ್ತಿಗೆ ಮುಗಿಸು ಅಂತ ಹೇಳಲಿಲ್ಲ. ನೀನು ವಿರೋಧ ಪಕ್ಷದ ನಾಯಕನಾಗಿ 3 ವರ್ಷ 3 ಗಂಟೆ, ಅದರಲ್ಲಿ 2 ಗಂಟೆ ನಿಮ್ ಗಲಾಟಿನಲ್ಲೇ ಕಳೆದೋಯ್ತು. 4 ಗಂಟೆ ಎಲ್ಲಿದೆ ಮಾಡಿದ್ದೀನಿ? ಸುಮ್ಮನೆ ಕೂತ್ಗಳಪ್ಪ. ಯಾರಾದ್ರೂ ಇದು ಫಸ್ಟ್ ಟೈಮ್ ಐ ಆಮ್ ಹಿಯರಿಂಗ್. ಯಾವ ಚೀಫ್ ಮಿನಿಸ್ಟರ್ ಇಷ್ಟು ಗಂಟೆಲೆ ಮುಗಿಸ್ಬೇಕು ಉತ್ತರನ ಅಂತ ಕೇಳ್ತಾ ಇರೋದು. ಇದನ್ನ ಮೊದಲನೇ ಸಾರಿ ಕೇಳ್ತಾ ಇರೋದು ನಾನು ಇಟ್ ಇಸ್ ನಾಟ್ ದಿ ಫಸ್ಟ್ ಟೈಮ್ ದಟ್ ಐ ಹ್ಯಾವ್ ಪ್ರೆಸೆಂಟೆಡ್ ದಿ ಬಜೆಟ್. ದಿಸ್ ಇಸ್ ದಿ 16th ಟೈಮ್ ಐ ಹ್ಯಾವ್ ಪ್ರೆಸೆಂಟೆಡ್ ದಿ ಬಜೆಟ್. ಅರ್ಗ ಜಾನಂದ ಚರ್ಚೆ ಬೇಡ. ಈಗ ಅವ್ರು ಮಾತಾಡಿ ಕೆಲವು ವಿಚಾರ ಹೇಳ್ತಾರೆ, ನೀವು ಪ್ರತಿಯೊಂದು ಕೂಡ ಉತ್ತರ ಕೊಟ್ರೆ ಆಗ್ತದ? ಪ್ರತಿ ಹೇಳಿದ ಮಾತಿಗೂ ಪ್ರತಿಯೊಂದು ಕೌಂಟರ್ ಕೊಟ್ರೆ ಆಗ್ತದ? ಆಯ್ತು, ಅರ್ಗ ಜಾನಂದ ಕೂತ್ಕೊಳ್ಳಿಗ ಅವರೊಬ್ಬರಿಗೆ ನೋಡಿ. ಸ್ಪೀಕರ್ ಹೇಳ್ತಾರೆ ಪ್ರತಿಯೊಂದು ಸೆಂಟೆನ್ಸ್ ಕೂಡ ನೀವು ಕೌಂಟರ್ ಉತ್ತರ ಕೊಟ್ರೆ ಆಗ್ತದ? ಎಲ್ಲ ಯಾರಿಗೂ ಕೂಡ ಮಾತಾಡುವ ಪ್ರತಿಯೊಂದು ವಿಚಾರ ಸಂಬಂಧಪಟ್ಟ ಹಾಗೆ